ಅದೇ ಒಟ್ಟಿಗೆ ಹೋಗ್ಬೇಕು. ನಮ್ಮ ಶಕ್ತಿ ಎಲ್ಲ ಪಕ್ಷಕ್ಕೆ ಯೂಸ್ ಆಗಬೇಕು. ಆ ದೃಷ್ಟಿಯಲ್ಲಿ ನಾವು ಹೋಗ್ಬೇಕು. ಈ ಮಂತ್ರಿಮಂಡಲದಲ್ಲಿ ಸ್ವಲ್ಪ ಬಹಳ ಜನ ಬೇಜಾರಾಗಿದ್ದಾರೆ. ಅದಕ್ಕೆ ಪ್ರಶ್ನೆ ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಅವನ್ನೆಲ್ಲ ಮತ್ತೆ ಸರಿಪಡಿಸ್ಬೇಕು. ಮತ್ತೆ ಮುಂಚೆ ಇದ್ದ ಯಥಾಸ್ಥಿತಿಗೆ ಅವನ್ನೆಲ್ಲ ನಾವು ತರಬೇಕು. ಒಂದೇ ವೇದಿಕೆಯಲ್ಲಿ ಎಲ್ಲರೂ ಹೋಗ್ಬೇಕಂತ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ವಿ. ಸಚಿವ ಸಂಪುಟದ ಒಳಗಡೆ ಬೇಸರ ಇದೆಯಾ ಅಥವಾ ಸಿಗದೇ ಇರೋ ಬೇಸರ? ಸಿಗದೇ ಇರೋರು ಒಳಗಡೆ ಏನು ಪ್ರಶ್ನೆ ಇಲ್ಲ. ಸಿಗದೇ ಇರೋರ್ಗೆ ಬೇಸರ ಇದೆ, ಅದೇನು ಗೊತ್ತೇ ಪ್ರಶ್ನೆ ಇಲ್ಲ. ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲ ಸಮಾಧಾನ ಮಾಡುವಂತ ಜವಾಬ್ದಾರಿ ಎಲ್ಲರ ಮೇಲೆ ಇದೆ. ಖಾತೆ ಸಮಾಧಾನ ಎಲ್ಲರಿಗೂ ಇದೆಯಾ? ಖಾತೆ ಬಗ್ಗೆ ಗೊತ್ತಿಲ್ಲ, ಮಂತ್ರಿ ಸಿಗದವರಂತೆ ಸಮಾಧಾನ ಇದ್ದೇ ಇದ್ದಾರೆ. ಸೊ ಈಗ ಎಲ್ಲರೂ ಒಟ್ಟಿಗೆ ಹೋಗೋದು ನಮ್ಮ ಜವಾಬ್ದಾರಿ ಇದೆ, ಅನಿವಾರ್ಯತೆ ಕೂಡ ಇದೆ. ಅದೇ ಹೇಳಿದ್ರೆ ಅದಾಗೆಲ್ಲ ಬಂದ್ರಲ್ಲ, ಅವರು ಬಹಿರಂಗ ಹೇಳಿಕೆ ಕೊಟ್ಟವ್ರು ಇದ್ದಾರೆ, ಕೊಡದೇ ಇದ್ದವ್ರು ಇದ್ದಾರೆ. ಅವನ್ನೆಲ್ಲ ಮತ್ತೆ ಸೇಮ್ ಪ್ಲಾಟ್ಫಾರ್ಮ್ ನಾವು ತರಬೇಕಷ್ಟೇ. ಈಗ ಎಲ್ಲರೂ ಒಂದುಗೂಡಿ ಹೋಗುವಂತ ಪ್ರಯತ್ನಗಳು ಆಗ್ತಾ ಇದಾವೆ. ಆಗ್ತದೆ, ಆಗ್ಲೇಬೇಕು. ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಒಟ್ಟಿಗೆ ಹೋಗೋದು ಅನಿವಾರ್ಯತೆ ಇದೆ. ಸಮಾವೇಶ ಈ ಸಂದರ್ಭದಲ್ಲಿ ಬೇಕಿಲ್ಲ. ಇಲ್ಲ, ಹಿಂದ ಸಮಾವೇಶ ಅಂದ್ರೆ ಕಾಂಗ್ರೆಸ್ ಪಾರ್ಟಿನೇ ಅದು. ಹಿಂದಂದ್ರೆ ಕಾಂಗ್ರೆಸ್ ಅಂದ್ರೆ ಅಹಿಂದ, ಅದ್ರಲ್ಲಿ ಬೇರೆ ಅಂತ ಭಾವಿಸೋದು ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಹೆಸರ ಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ಕಾರ್ಯಕ್ರಮ ಆಗ್ತಾ ಇರ್ತವೆ ಅಷ್ಟೇ. ತಮಗೇನಾದ್ರು ಆಹ್ವಾನ ಇದೆ ಸರ್ ಸಮಾವೇಶಕ್ಕೆ? ಇಲ್ಲ, ಆ ರೀತಿ ಯಾವುದೇ ನಮ್ಗೆ ಆಹ್ವಾನ ಇಲ್ಲ. ಬಗ್ಗೆ ಸಮಾಜ ಆಗ್ತಾ ಇದೆ. ಮತ್ತೆ ನೋಡ, ಬೇರೆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಾಗ ಭಾಗವಹಿಸೋಣ.